Hi everyone, welcome to Eco Learning Classes. This is Professor Geeta Mahesh. Dear students, ಇವತ್ತು ನಾವು macroeconomic identities ಬಗ್ಗೆ ತಿಳ್ಕೊಳ್ಳೋಣ. Macroeconomic identities 6 marks ಗೆ ತುಂಬಾನೇ ಇಂಪಾರ್ಟೆಂಟ್ ಇರುವಂತ ಕ್ವೆಶ್ಚನ್. ಫಸ್ಟ್ ಒನ್ GDP. GDP ಗೆ ಎಕ್ಸ್ಪಾನ್ಷನ್ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇದನ್ನ ನೀವು ಫಸ್ಟ್ ಪಾಯಿಂಟ್ ಆಗಿ ಕನ್ಸಿಡರ್ ಮಾಡಿ. ಸೆಕೆಂಡ್ ಪಾಯಿಂಟ್ ಆಗಿ ಅದಕ್ಕೆ ಮೀನಿಂಗ್ ಕೊಡ್ಬೇಕು. ಏನಿದೆ ಮೀನಿಂಗು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಂದ್ರೆ ಒಂದು ಕಂಟ್ರಿನಲ್ಲಿ ಉತ್ಪಾದನೆ ಆಗುವಂತ ಎಲ್ಲ ಸರಕು ಮತ್ತೆ ಸೇವೆಗಳ ವ್ಯಾಲ್ಯೂನ ನೀನು ಕನ್ಸಿಡರ್ ಮಾಡಿದ್ರೆ ಅದನ್ನ ನಾವು GDP ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಅಗ್ರಿಗೇಟ್ ಪ್ರೊಡಕ್ಷನ್ ಅಂದ್ರೆ ಟೋಟಲ್ ಪ್ರೊಡಕ್ಷನ್ ಆಫ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್. ಫೈನಲ್ ಗೂಡ್ಸ್ ಸರ್ವಿಸಸ್ನ ಏನ್ ನಾವು ಉತ್ಪಾದನೆ ಮಾಡ್ತೀವೋ ಆ ಎಲ್ಲಾ ಫೈನಲ್ ಗೂಡ್ಸ್ ಸರ್ವಿಸಸ್ನ ಟೋಟಲ್ ಆಗಿ ನೀನು ಕನ್ಸಿಡರ್ ಮಾಡಿದ್ರೆ ಅದನ್ನ ನಾವೇನಂತ ಹೇಳ್ತೀವಿ? GDP ಅಂತ ಹೇಳ್ತೀವಿ. ನೋಡಿ ಮತ್ತೆ ರಿಪೀಟ್ ಮಾಡ್ತೀನಿ. ಅಗ್ರಿಗೇಟ್ ಪ್ರೊಡಕ್ಷನ್ ಆಫ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್. ನೋಡಿ ಇಲ್ಲಿ ಟೇಕಿಂಗ್ ಪ್ಲೇಸ್ ವಿತಿನ್ ದಿ ಡೊಮೆಸ್ಟಿಕ್ ಎಕಾನಮಿ. ನೋಡಿ ಇದನ್ನ ನೀವು ಬರೀಲೇಬೇಕಾಗತ್ತೆ. ವಿತಿನ್ ದಿ ಡೊಮೆಸ್ಟಿಕ್ ಎಕಾನಮಿ. ಮತ್ತೆ ಪೀರಿಯಡ್ ಕೂಡ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ಡ್ಯೂರಿಂಗ್ ಎ ಇಯರ್. ಡ್ಯೂರಿಂಗ್ ಎ ಇಯರ್ ಅಂದ್ರೆ ನಾವು ಇಲ್ಲಿ ಫೈನಾನ್ಷಿಯಲ್ ಇಯರ್ ತಗೊಂತೀವಿ. ಇಂಡಿಯಾಗೆ ಫೈನಾನ್ಷಿಯಲ್ ಇಯರ್ ಯಾವುದು? 1st ಏಪ್ರಿಲ್ ಟು 31st ಮಾರ್ಚ್ ಅಲ್ವಾ? ಸೊ 1st ಏಪ್ರಿಲ್ ಇಂದ 31st ಮಾರ್ಚ್ ತನಕ ಎಷ್ಟು ಸರಕು ಸೇವೆಗಳನ್ನ ಉತ್ಪಾದನೆ ಮಾಡಿದೀವೋ ಅದು ಒಟ್ಟಾರೆನ ನಾವೇನಂತ ಹೇಳ್ತೀವಿ? GDP ಅಂತ ಹೇಳ್ತೀವಿ. ನೋಡಿ, ಆಲ್ ಪ್ರೊಡಕ್ಷನ್ ಡನ್ ಬೈ ದಿ ನ್ಯಾಷನಲ್ ರೆಸಿಡೆಂಟ್ಸ್ ಅಂಡ್ ನಾನ್ ರೆಸಿಡೆಂಟ್ಸ್ ಇನ್ ಎ ಕಂಟ್ರಿ ಗೆಟ್ಸ್ ಇನ್ಕ್ಲೂಡೆಡ್. ಇಲ್ಲಿ ನೀವು ಇನ್ನೊಂದು ವಿಷಯನ ನೆನ್ಪಿಟ್ಕೊಳ್ಬೇಕು. ಥರ್ಡ್ ಪಾಯಿಂಟ್ ಆಗಿ ನೀವು ಬರಿಬೇಕಾದ್ರೆ ಆಲ್ ಪ್ರೊಡಕ್ಷನ್ ಡನ್ ಬೈ ನಾಟ್ ಜಸ್ಟ್ ಅ ನ್ಯಾಷನಲ್ ರೆಸಿಡೆಂಟ್ಸ್, ಈವನ್ ವಿ ವೇರ್ ಗೋಯಿಂಗ್ ಟು ಕನ್ಸಿಡರ್ ನಾನ್ ರೆಸಿಡೆಂಟ್ಸ್ ಇನ್ ಎ ಕಂಟ್ರಿ regardless of whether that production is done by local company or foreign entity. ನೋಡಿ, ಫೋರ್ತ್ ಪಾಯಿಂಟ್ ಆಗಿ ನೀವು ಏನಂತ ಕನ್ಸಿಡರ್ ಮಾಡಬೇಕು ಅಥವಾ ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು. ಥರ್ಡ್ ಪಾಯಿಂಟ್ ಅಲ್ಲಿ ಇದು ಬಂದ್ಬಿಡುತ್ತೆ. ಆದ್ರೆ ನೀವು ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ಆಗಿ ನೀವು ಏನ್ ಕನ್ಸಿಡರ್ ಮಾಡಬೇಕು? ನಾನ್ ರೆಸಿಡೆಂಟ್ ಅಥವಾ ರೆಸಿಡೆಂಟ್. ನಾನ್ ರೆಸಿಡೆಂಟ್ ಅಥವಾ ರೆಸಿಡೆಂಟ್ ಇವಿಬ್ರು ವರ್ಕ್ ಮಾಡ್ತಾ ಇರುವಂತ ಕಂಪನಿ ಲೋಕಲ್ ಕಂಪನಿ ಆದ್ರೂ ಆಗಿರ್ಬೋದು ಅಥವಾ ಫಾರಿನ್ ಎಂಟಿಟಿ ಆದ್ರೂ ಆಗಿರ್ಬೋದು. ಸೊ ಫಾರಿನ್ ಕಂಪನಿ ಆಗ್ಲಿ ಲೋಕಲ್ ಕಂಪನಿ ಆಗ್ಲಿ ಅದು ಇಂಡಿಯಾ ಒಳಗಡೆನೆ ಅದು ಎಸ್ಟಾಬ್ಲಿಷ್ ಆಗಿರ್ಬೇಕು. ಮತ್ತೆ ಅದರಲ್ಲಿ ಕೆಲಸ ಮಾಡೋರು ರೆಸಿಡೆಂಟ್ ಇರ್ಬೋದು, ನಾನ್ ರೆಸಿಡೆಂಟ್ ಆಫ್ ಅವರ್ ಕಂಟ್ರಿ ಇರ್ಬೋದು. ಸೊ ಇವರು ಮಾಡೋ ಅಂತ ಅಥವಾ ಉತ್ಪಾದನೆ ಮಾಡೋ ಅಂತ ಸರಕು ಮತ್ತು ಸೇವೆಗಳನ್ನ ನಾವು ಒಟ್ಟಾರೆ ಲೆಕ್ಕ ಮಾಡಿದಾಗ ಏನು ಬರುತ್ತೋ, ಮೌಲ್ಯ ಏನು ಬರುತ್ತೋ ಅದನ್ನ ನಾವೇನಂತ ಹೇಳ್ತೀವಿ? GDP ಅಂತ ಹೇಳ್ತೀವಿ ಅಥವಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಗೆ ಫಾರ್ಮುಲಾ ಆಗಿ ನೀವು ಕನ್ಸಿಡರ್ ಮಾಡೋದಾದ್ರೆ ಲೆಟ್ ಅಸ್ ಮೇಕ್ ಇಟ್ ಆಸ್ ಅ ಫೋರ್ತ್ ಪಾಯಿಂಟ್. ಫೋರ್ತ್ ಪಾಯಿಂಟ್ ಆದ್ರೆ GDP ಮಾರ್ಕೆಟ್ ಪ್ರೈಸ್ ಇಸ್ ಈಕ್ವಲ್ ಟು ಸಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್, ಗವರ್ನಮೆಂಟ್ ಎಕ್ಸ್ಪೆಂಡಿಚರ್, ನೆಟ್ ಎಕ್ಸ್ಪೋರ್ಟ್ಸ್. ಸೊ ಇದಕ್ಕೆ ನೋಡಿ C ಪ್ಲಸ್ I ಪ್ಲಸ್ G ಪ್ಲಸ್ X ಮೈನಸ್. ಈಗ ನೋಡಿ, ನಾವು ಮಾರ್ಕೆಟ್ ಪ್ರೈಸ್ ಇಂದ ಫ್ಯಾಕ್ಟರ್ ಕಾಸ್ಟ್ ಬರ್ಬೇಕಂದ್ರೆ ಇಲ್ಲಿ ನೋಡಿ GDP ಅಂತ ಬರ್ದಿದೀವಿ. ಇಲ್ಲಿ GDP ಮಾರ್ಕೆಟ್ ಪ್ರೈಸ್ ನ ನಾವು ಕನ್ಸಿಡರ್ ಮಾಡಿದೀವಿ. ಆದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು ಯಾವುದು? GDP ಫ್ಯಾಕ್ಟರ್ ಕಾಸ್ಟ್ ಗೆ ಬರ್ಬೇಕು. ಸೊ ಹಾಗೆ ಬರ್ಬೇಕು ಅಂದ್ರೆ ಮಾರ್ಕೆಟ್ ಪ್ರೈಸ್ ಇಂದ ನೀವು ಫ್ಯಾಕ್ಟರ್ ಕಾಸ್ಟ್ ಗೆ ಬರ್ಬೇಕು ಅಂತಂದ್ರೆ ಮೈನಸ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಯಾಕಂದ್ರೆ ಮಾರ್ಕೆಟ್ ಪ್ರೈಸ್ ಅಲ್ಲಿ ನಾವು ಏನ್ನ ಆಡ್ ಮಾಡಿರ್ತೀವಿ? ಇಂಡೈರೆಕ್ಟ್ ಟ್ಯಾಕ್ಸಸ್ ನ ನಾವು ಆಡ್ ಮಾಡಿರ್ತೀವಿ ಅಲ್ವಾ? ಸೊ ಮಾರ್ಕೆಟ್ ಪ್ರೈಸ್ ಅಲ್ಲಿ ಏನ್ನ ಡಿಡಕ್ಟ್ ಮಾಡಿರ್ತೀವಿ? ಸಬ್ಸಿಡೀಸ್. ಗವರ್ನಮೆಂಟ್ ಏನಾದ್ರು ಸಬ್ಸಿಡೀಸ್ ನ ಕೊಟ್ಟಿದ್ರೆ ಆ ಸಬ್ಸಿಡಿನ ಡಿಡಕ್ಟ್ ಮಾಡಿರ್ತೀವಿ. ಮತ್ತೆ ನೀನು ವಾಪಸ್ಸು ಫ್ಯಾಕ್ಟರ್ ಕಾಸ್ಟ್ ಹೋಗ್ಬೇಕು ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ನ ಡಿಡಕ್ಟ್ ಮಾಡಬೇಕು. ಸಬ್ಸಿಡಿನ ವಾಪಸ್ ಆಡ್ ಮಾಡಿದ್ದೆ ಆದ್ರೆ ನಮಗೆ ಏನ್ ಸಿಗುತ್ತೆ ಅಂದ್ರೆ ಫ್ಯಾಕ್ಟರ್ ಕಾಸ್ಟ್ ಸಿಗುತ್ತೆ. ಮಾರ್ಕೆಟ್ ಪ್ರೈಸ್ ಇಂದ ಫ್ಯಾಕ್ಟರ್ ಕಾಸ್ಟ್. ನೀನು ಇಂಡೈರೆಕ್ಟ್ ಟ್ಯಾಕ್ಸಸ್ ನ ಡಿಡಕ್ಟ್ ಮಾಡಿ ಸಬ್ಸಿಡೀಸ್ ನ ಆಡ್ ಮಾಡೋ ಬದಲು ಈ ಎರಡನ್ನು ನೀವು ಡಿಫ್ರೆನ್ಸ್ ತಗೊಂಡು ಬಂದಿರೋ ಅಮೌಂಟ್ ನ ನೀವು ಮೈನಸ್ ಮಾಡಿದ್ದೆ ಆದ್ರೆ ನೀವು ಎಲ್ಲಿ ರೀಚ್ ಆಗ್ತೀರಾ? ಫ್ಯಾಕ್ಟರ್ ಕಾಸ್ಟ್ ಗೆ ರೀಚ್ ಆಗ್ತೀರಾ.
ಸೆಕೆಂಡ್ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟಿ ನಾನು ಇಲ್ಲಿ ತಗೊಂಡಿರೋದು ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಈಗ ನಿಮ್ಗೆ ಅನ್ಸ್ಬೋದು GDPಗೂ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇದೆಯಲ್ಲ, ಇದಕ್ಕೆ ಏನು ಡಿಫ್ರೆನ್ಸ್ ಇದೆ ಅಂತ ನೀವು ಅನ್ಕೊಳ್ಬೋದು. ನೋಡಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಲ್ಲಿ ನಾವು ಡಿಪ್ರಿಸಿಯೇಷನ್ ಚಾರ್ಜಸ್ ನ ಆಡ್ ಮಾಡಿರ್ತೀವಿ. ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇನ್ಕ್ಲೂಡ್ಸ್, ಇದು ಗ್ರಾಸ್ ಡೊಮೆಸ್ಟಿಕ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮತ್ತೆ ಡಿಪ್ರಿಸಿಯೇಷನ್ ಚಾರ್ಜಸ್ ಇನ್ಕ್ಲೂಡ್ ಆಗಿರುತ್ತೆ. ನೀವೀಗ GDP ಇಂದ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ಗೆ ನೀವು ಬರಬೇಕು ಅಂದ್ರೆ ಏನ್ನ ತೆಗಿಬೇಕು, ಏನೇನು ಇನ್ಕ್ಲೂಡ್ ಆಗಿದೆ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇನ್ಕ್ಲೂಡ್ ಆಗಿದೆ, ಡಿಪ್ರಿಸಿಯೇಷನ್ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ. ಸೊ ಗ್ರಾಸ್ ಇಂದ ನೀವು ನೆಟ್ಗೆ ಬರಬೇಕಾದ್ರೆ ಮೈನಸ್ ಡಿಪ್ರಿಸಿಯೇಷನ್ ಚಾರ್ಜಸ್ ಮಾಡಿದ್ರೆ ನೀವು ಗ್ರಾಸ್ ಇಂದ ನೆಟ್ಗೆ ಬರ್ತೀರಾ. ಯಾಕಂದ್ರೆ ಗ್ರಾಸ್ ಅಲ್ಲಿ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಪ್ಲಸ್ ಡಿಪ್ರಿಸಿಯೇಷನ್ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ. ನೀವು ಈ ಡಿಪ್ರಿಸಿಯೇಷನ್ ಚಾರ್ಜಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇಂದ ನೀವೇನಾದ್ರೂ ತೆಗೆದು ಬಿಟ್ರೆ, ಮೈನಸ್ ಮಾಡಿದ್ರೆ ನೀವು ಎಲ್ಲಿಗೆ ಅರೈವ್ ಆಗ್ತೀರಾ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ಗೆ ಬರ್ತೀರಾ. ಸೊ ಹಾಗಾಗಿ ಫಸ್ಟ್ ನಾವು GDPದು ಮೀನಿಂಗ್ ಬರೆಯೋಣ. ಏನಿದೆ GDPದು ಮೀನಿಂಗು? ಅಗ್ರಿಗೇಟ್ ಪ್ರೊಡಕ್ಷನ್ ಆಫ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಟೇಕಿಂಗ್ ಪ್ಲೇಸ್ ವಿತಿನ್ ದಿ ಡೊಮೆಸ್ಟಿಕ್ ಎಕಾನಮಿ ಡ್ಯೂರಿಂಗ್ ಎ ಇಯರ್. ಈ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ, ಕ್ಯಾಪಿಟಲ್ ಗೂಡ್ಸ್ ಕ್ಯಾಪಿಟಲ್ ಲಾಸ್ ಆಗುತ್ತೆ. ಯಾಕಂದ್ರೆ ಮತ್ತೆ ಮತ್ತೆ ಯೂಸ್ ಮಾಡ್ತಾ ಇದ್ರೆ ಅದೇನಾಗುತ್ತೆ, ಕ್ಯಾಪಿಟಲ್ ಗುಡ್ಸ್ ಕೂಡ ಹಾಳಾಗುತ್ತೆ. ಸೊ ಆಗ ರೆಗ್ಯುಲರ್ ರಿಪೇರ್ ಮತ್ತೆ ಮೇಂಟೆನೆನ್ಸ್ ಮಾಡಲೇಬೇಕಾಗುತ್ತೆ. ಸೊ ರೆಗ್ಯುಲರ್ ರಿಪೇರಿ ಮತ್ತೆ ಮೇಂಟೆನೆನ್ಸ್ ಮಾಡೋದಕ್ಕೋಸ್ಕರ ನೀನು ಯೂಸ್ ಮಾಡೋ ಅಂತ ಮನಿನ ನಾವೇನಂತ ಹೇಳ್ತೀವಿ, ಡೆಪ್ರಿಸಿಯೇಷನ್ ಚಾರ್ಜಸ್ ಅಂತ ಹೇಳ್ತೀವಿ. ನೋಡಿ, ಇನ್ ದಿಸ್ ಪಾರ್ಟ್ ಆಫ್ ಕ್ಯಾಪಿಟಲ್ ಗೆಟ್ಸ್ ಕನ್ಸ್ಯೂಮ್ಡ್ ಡ್ಯೂರಿಂಗ್ ದಿ ಇಯರ್ ಡ್ಯೂ ಟು ವೇರ್ ಅಂಡ್ ಚೇರ್. Due to wear and tear. This wear and tear called depreciation. Okay, it does not become anybody's income. ಇದು ಯಾರ ಇನ್ಕಮು ಆಗಲ್ಲ. ರೆಗ್ಯುಲರ್ ರಿಪೇರ್ ಮೇಂಟೆನೆನ್ಸ್ ಮಾಡೋದಾದ್ರೆ ಅದು ಏನಕ್ಕೂ ಬೇರೆ ಏನಕ್ಕೂ ನೀನು ಯೂಸ್ ಮಾಡಲ್ಲ ಆ ಮನಿನ, ಮತ್ತೆ ಬೇರೆ ಯಾರಿಗೂ ಅದು ಇನ್ಕಮ್ ಆಗಿ ಬರಲ್ಲ. ಹಾಗಾಗಿ ನಾವು ನ್ಯಾಷನಲ್ ಇನ್ಕಮ್ ಇಂದ ಡಿಪ್ರಿಸಿಯೇಷನ್ ಡಿಡಕ್ಟ್ ಮಾಡಬೇಕಾಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ನಾವೇನ್ ಮಾಡ್ತೇವೆ, GDP ಇಂದ NNP ಅಟ್ ಫ್ಯಾಕ್ಟರ್ ಕಾಸ್ಟ್ ತನಕ ಮೂವ್ ಆಗ್ಬೇಕಾಗುತ್ತೆ. ಸೊ ಈಗ ಫಸ್ಟ್ ಏನ್ ಮಾಡ್ತಾ ಇದೀವಿ, ಗ್ರಾಸ್ ಇಂದ ನೆಟ್ ನ ಕನ್ವರ್ಟ್ ಮಾಡ್ತಾ ಇದೀವಿ. ಸೊ ಗ್ರಾಸ್ ಇಂದ ನೆಟ್ ಬರ್ಬೇಕಾದ್ರೆ ಮೈನಸ್ ಡಿಪ್ರಿಸಿಯೇಷನ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಇಲ್ಲೇನಿದೆ, ಇಫ್ ವಿ ಡಿಡಕ್ಟ್ ಡಿಪ್ರಿಸಿಯೇಷನ್ ಫ್ರಮ್ GDP ವಿ ಗೆಟ್ NDP. ನೋಡಿ, ಇಲ್ಲಿ ಫಾರ್ಮುಲಾ ನೋಡ್ಬೋದು, ಅದರಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. GDP ಮಾರ್ಕೆಟ್ ಪ್ರೈಸ್ ಫಸ್ಟ್ ನಾವು ಕಲ್ತ್ಕೊಂಡ್ವಿ. ಸೊ ಅದರಿಂದ ನೀವೇನಾದ್ರೂ ಡಿಪ್ರಿಸಿಯೇಷನ್ ಚಾರ್ಜಸ್ ನ ಡಿಡಕ್ಟ್ ಮಾಡಿದ್ರೆ ನಾವು NDP ಮಾರ್ಕೆಟ್ ಪ್ರೈಸ್ಗೆ ಬರ್ತೀವಿ. ಮತ್ತೆ ನೋಡಿ, NDP ಫ್ಯಾಕ್ಟರ್ ಕಾಸ್ಟ್ ಬರಬೇಕಂದ್ರೆ NDP ಮಾರ್ಕೆಟ್ ಪ್ರೈಸ್ ಅಲ್ಲಿ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ನ ನೀವು ಡಿಡಕ್ಟ್ ಮಾಡಬೇಕಾಗತ್ತೆ. ನಾವು the third one is gross national product. Gross national product ನೋಡಿ, ಇಲ್ಲಿ ಏನ್ ಮಾಡಿದ್ವಿ, gross national product is equal to gross domestic product. ಈಗ ನೋಡಿ, ಈ ಡೊಮೆಸ್ಟಿಕ್ ನ ನಾವು ನ್ಯಾಷನಲ್ ಆಗಿ ಕನ್ವರ್ಟ್ ಮಾಡಬೇಕು. ಅದಕ್ಕೆ ಏನ್ ಇನ್ಕ್ಲೂಡ್ ಮಾಡಬೇಕು ಅಂದ್ರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಇದನ್ನ ನಾವು ಆಡ್ ಮಾಡಿದ್ದೆ ಆದ್ರೆ ನಾವೆಲ್ಲಿಗೆ ಬರ್ತೀವಿ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ಗೆ ಬರ್ತೀವಿ. ಸೊ ಅದ್ರದ್ದು ಮೀನಿಂಗ್ ನೋಡೋದಾದ್ರೆ ನೀವು, ದಿ ಅಗ್ರಿಗೇಟ್ ಪ್ರೊಡಕ್ಷನ್ ಆಫ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಆನ್ ಎಕಾನಮಿ regardless of whether that production has taken place in a domestic territories or abroad, but it includes depreciation charges. ಇಲ್ಲಿ ನೋಡಿ, gross we have not taken net ತಗೊಂಡಿಲ್ಲ. ಗ್ರಾಸ್ ಇದೆ ಅಂದ್ರೆ ಇಲ್ಲಿ ಗ್ರಾಸ್ ಇದೆ ಅಂದ್ರೆ ಇದರಲ್ಲಿ ಡಿಪ್ರಿಸಿಯೇಷನ್ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ ಅಂತಾನೆ ಅರ್ಥ. ಕರೆಕ್ಟ್ ಅಲ್ವಾ ಮಕ್ಕಳ? ಸೊ ಹಾಗಾಗಿ ವೇರೆವರ್ ಯು ಗೆಟ್ ಅ ಗ್ರಾಸ್, ಎಲ್ಲೆಲ್ಲಿ ನಿಮ್ಗೆ ಗ್ರಾಸ್ ಅಂತ ಸಿಗುತ್ತೋ ಆ ಗ್ರಾಸ್ ಅಲ್ಲಿ ಡಿಪ್ರಿಸಿಯೇಷನ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಬಗ್ಗೆ ಮಾತಾಡ್ಬೇಕಾದ್ರೆ, ಓಕೆನಾ? ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದೀವಿ, ಪ್ರೊಡಕ್ಷನ್ ಬರೀ ಎಕಾನಮಿನಲ್ಲಿ ಮಾತ್ರ, ಡೊಮೆಸ್ಟಿಕ್ ಟೆರಿಟರಿ, GDP ನಲ್ಲಿ ಡೊಮೆಸ್ಟಿಕ್ ಟೆರಿಟರಿ, ಡೊಮೆಸ್ಟಿಕ್
ಅಂತ ಬಂದಾಗ ಡೊಮೆಸ್ಟಿಕ್ ಟೆರಿಟರಿ ಅಂತ ಕನ್ಸಿಡರ್ ಮಾಡ್ತೀವಿ. ಆದ್ರೆ ನ್ಯಾಷನಲ್ ಅಂತ ಬಂದಾಗ ಡೊಮೆಸ್ಟಿಕ್ ಟೆರಿಟರೀಸ್ ಆರ್ ಅಬ್ರಾಡ್ ಅದಿಲ್ಲಾದ್ರೂ ಎಸ್ಟಾಬ್ಲಿಷ್ ಆಗಿರ್ಬೋದು, ಔಟ್ಸೈಡ್ ದಿ ಕಂಟ್ರಿ ಆದ್ರೂ ಎಸ್ಟಾಬ್ಲಿಷ್ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಫಾರಿನ್ಗೆ ಹೋಗಿ ಅಲ್ಲಿ ಕೆಲಸ ಮಾಡಿದ್ರೆ ನಮಗ್ ಬರೋ ಅಂತ ಇನ್ಕಮ್ನ ನಾವು ನಮ್ಮ ಕಂಟ್ರಿಗೆ ವಾಪಸ್ ಕಳಿಸ್ತೀವಿ. ಹಾಗಾಗಿ ಅವರ್ ಕಂಟ್ರಿ ವಿಲ್ ರಿಸೀವ್ ಫ್ಯಾಕ್ಟರ್ ಪೇಮೆಂಟ್ಸ್ ಅಂತ ಹೇಳ್ತೀವಿ. ಹಾಗೆ ಫಾರಿನರ್ಸ್ ನಮ್ಮ ಕಂಟ್ರಿನಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅವರು ಮನಿನ ವಾಪಸ್ ಕಳಿಸ್ತಾರೆ. ವೆನ್ ದೇ ಆರ್ ಸೆಂಡಿಂಗ್ ಮನಿ ಔಟ್ಸೈಡ್ ಅದನ್ನ ಇಂಡಿಯಾ ಇಸ್ ಮೇಕಿಂಗ್ ಅ ಪೇಮೆಂಟ್ ಅಂತ ಹೇಳ್ತೀವಿ. ಸೊ ನಾವು ರಿಸೀವ್ ಮಾಡಿದ್ರೆ ಅದನ್ನ ರೆಸಿಪ್ಟ್ಸ್ ಅಂತೀವಿ. ಹೊರಗಡೆ ಫಾರಿನ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ನಮ್ಮ ಕಂಟ್ರಿನಲ್ಲಿ ವರ್ಕ್ ಮಾಡಿ ಅವರು ದುಡ್ಡೇನಾದ್ರೂ ತಗೊಂಡ್ರೆ ಅದನ್ನ ನಾವು ಪೇಮೆಂಟ್ ಅಂತೀವಿ. ಸೊ ಈ ಎರಡೂ ಡಿಫ್ರೆನ್ಸ್ ನ ನಾವೇನಂತ ಹೇಳ್ತೀವಿ, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ನಾವು ಹೇಳ್ತೀವಿ. ಆಯ್ತಾ? ಇಲ್ಲಿ ನೋಡಿ ನಾವೇನ್ ಮಾಡಿದೀವಿ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಎಂಪಿಗೆ ಬರಬೇಕು ಅಂದ್ರೆ ನೀವು GDP ಡಿ ನ ಕನ್ವರ್ಟ್ ಮಾಡಬೇಕು. ಡಿ ಶುಡ್ ಬಿ ಕನ್ವರ್ಟೆಡ್ ಆಸ್ ಎನ್. ಸೊ ಡೊಮೆಸ್ಟಿಕ್ ನ ನ್ಯಾಷನಲ್ ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಜಸ್ಟ್ ಯು ನೀಡ್ ಟು ಆಡ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಇದಾದ್ಮೇಲೆ ನೋಡಿ ಮಕ್ಕಳು, ನೆಕ್ಸ್ಟ್ NNP ಫ್ಯಾಕ್ಟರ್ ಕಾಸ್ಟ್ ಇಸ್ ಈಕ್ವಲ್ ಟು GNP ಮಾರ್ಕೆಟ್ ಪ್ರೈಸ್ ಮೈನಸ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಫಸ್ಟ್ ಸ್ಲೈಡ್ ಇಂದನೂ ಕೂಡ ನಾವು ಇದನ್ನ ಮಾತಾಡ್ತಾ ಇದ್ದೀವಿ. ಸೊ ಹಾಗಾಗಿ ನೀವು ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಬೋದು. ಸೊ ಫಸ್ಟ್ ಮೀನಿಂಗ್ ಬರೀಬೇಕು. ಮೀನಿಂಗ್ ಬರ್ದಾದ್ಮೇಲೆ ಹೇಳ್ಬೇಕು. ಮೀನಿಂಗ್ ಅಲ್ಲಿ ನೀವು ಬರಿಬೇಕಾದ್ರೆ ಕೇರ್ಫುಲ್ ಆಗಿ ಬರಿಬೇಕು. ಡೊಮೆಸ್ಟಿಕ್ ಟೆರಿಟರಿ ಮತ್ತೆ ಅಬ್ರಾಡ್ ಅನ್ನೋದನ್ನ ಇನ್ಕ್ಲೂಡ್ ಮಾಡಬೇಕು ಅನ್ನೋದು. ಮತ್ತೆ ಯು ಕ್ಯಾನ್ ಸ್ಪೆಸಿಫೈ ದಟ್ ಇಟ್ ಇನ್ಕ್ಲೂಡ್ಸ್ ಇವನ್ ಡಿಪ್ರಿಸಿಯೇಷನ್ ಚಾರ್ಜಸ್ ಅಂತ ನೀವು ಹೇಳ್ಬೋದು. ಅದಾದ್ಮೇಲೆ GDP ಫಾರ್ಮುಲಾ ಬರೀರಿ. ಈ GDPಗೆ ಡೊಮೆಸ್ಟಿಕ್ ಇಂದ ನ್ಯಾಷನಲ್ಗೆ ಹೋಗ್ಬೇಕಂದ್ರೆ ಏನ್ ಮಾಡಬೇಕು, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ನ ಆಡ್ ಮಾಡಬೇಕು. ಅದನ್ನ ಆಡ್ ಮಾಡಿದ್ರೆ ನಿಮ್ಗೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಸಿಗುತ್ತೆ. ಇಲ್ಲಿ ನೋಡಿ ಮಕ್ಕಳ, ನೆಕ್ಸ್ಟ್ ಫೋರ್ತ್ ಒನ್ NNP. NNP ಅಂದ್ರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಓಕೆನಾ? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಏನ್ ಮೀನಿಂಗ್ ಇದೆಯೋ ಅದನ್ನೇ ಬರೀಬೇಕು. ಆದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಲ್ಲಿ ನಾವು ಏನ್ ಇನ್ಕ್ಲೂಡ್ ಮಾಡಿರ್ತೀವಿ ಹೇಳಿ, ಪ್ಲಸ್ ಡಿಪ್ರಿಸಿಯೇಷನ್ ಚಾರ್ಜಸ್ ಇರುತ್ತೆ. ಏನ್ ಇನ್ಕ್ಲೂಡ್ ಆಗಿರುತ್ತೆ ಗ್ರಾಸ್ ಅಲ್ಲಿ? ಡಿಪ್ರಿಸಿಯೇಷನ್ ಇರುತ್ತೆ. ಸೊ ಗ್ರಾಸ್ ಇಂದ ನೀವು ನೆಟ್ಗೆ ಹೋಗ್ಬೇಕು ಅಂದ್ರೆ, ನೆಟ್ಗೆ ಹೋಗ್ಬೇಕು ಅಂತಂದ್ರೆ ನೆಟ್, ಓಕೆ, ಗ್ರಾಸ್ ಇಂದ ನೆಟ್ಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ಈ ಗ್ರಾಸ್ ಅಲ್ಲಿ ಡಿಪ್ರಿಸಿಯೇಷನ್ ಚಾರ್ಜ್ ಇರುತ್ತಲ್ಲ ಅದನ್ನ ಮೈನಸ್ ಮಾಡ್ಬೇಕು. ಸೊ ಮೈನಸ್ ಮಾಡಿದ್ದಾದ್ರೆ ಡಿಪ್ರಿಸಿಯೇಷನ್ ಚಾರ್ಜಸ್ ನ ನೀವು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಇಂದ ಮೈನಸ್ ಮಾಡಿದ್ದೆ ಆದ್ರೆ ನೀವು ಎಲ್ಲಿಗೆ ಅರೈವ್ ಆಗ್ತೀರಾ, ನೆಟ್ ನ್ಯಾಷನಲ್ ಪ್ರಾಡಕ್ಟ್. ನೋಡಿ ಮೀನಿಂಗ್ ನೋಡಿ ಇಲ್ಲಿ, ಅಗ್ರಿಗೇಟ್ ಪ್ರೊಡಕ್ಷನ್ ಆಫ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಆನ್ ಎಕಾನಮಿ regardless of whether that production has taken place in a domestic territory or abroad. ನೋಡಿ ಸೇಮ್ ಮೀನಿಂಗ್ ಕೊಟ್ಟಿದ್ದೀವಿ. ಆದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಹೇಳ್ಬೇಕಾದ್ರೆ ಇಟ್ ಇನ್ಕ್ಲೂಡ್ಸ್ ಡಿಪ್ರಿಸಿಯೇಷನ್ ಅಂತ ಹೇಳ್ತಾ ಇದೀವಿ. ಆದ್ರೆ ಇಲ್ಲಿ ಏನ್ ಮಾಡಿದೀವಿ, ಡಿಪ್ರಿಸಿಯೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕಂದ್ರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಲ್ಲಿ ಡಿಪ್ರಿಸಿಯೇಷನ್ ಇನ್ಕ್ಲೂಡ್ ಆಗಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ನೋಡಿ, NDP ಮಾರ್ಕೆಟ್ ಪ್ರೈಸ್ ಇಂದ ನೆಟ್ ನ್ಯಾಷನಲ್ ಪ್ರಾಡಕ್ಟ್ಗೆ ನೀವು ಬರಬೇಕು ಅಂತಂದ್ರೆ ಡೊಮೆಸ್ಟಿಕ್ ನ ನ್ಯಾಷನಲ್ ಕನ್ವರ್ಟ್ ಮಾಡಬೇಕು. ಡೊಮೆಸ್ಟಿಕ್ ನ ನ್ಯಾಷನಲ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಆಡ್ ಮಾಡಬೇಕು, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಆಡ್ ಮಾಡಿದ್ರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಬರ್ತೇವೆ. ಅದೇ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಇಂದ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಗೆ ಬರಬೇಕು ಅಂತಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಮೈನಸ್ ಡಿಪ್ರಿಸಿಯೇಷನ್ ಚಾರ್ಜಸ್ ಮಾಡಿದ್ರೆ ನೀವು ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಲ್ಲಿ ಬರ್ತೀರಾ. ನಾವು ಯೂಸ್ ಮಾಡ್ತಾ ಇದ್ದೀವಿ ನೋಡಿ, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಅದನ್ನ ಏನು, ಇದು ವ್ಯತ್ಯಾಸ ಯಾವ್ದ್ರ ಮಧ್ಯದಲ್ಲಿ ವ್ಯತ್ಯಾಸನ ತಗೊಳ್ತಾ ಇದೀವಿ, ಡಿಫ್ರೆನ್ಸ್ ಯಾವ್ದ್ರ ಮಧ್ಯದಲ್ಲಿ ನೋಡಿ, ಫ್ಯಾಕ್ಟರ್ ಇನ್ಕಮ್. ಫ್ಯಾಕ್ಟರ್ ಇನ್ಕಮ್ ಅಂದ್ರೆ ಫ್ಯಾಕ್ಟರ್ಸ್ ಏನು, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಅಲ್ವಾ. ಆ ಫ್ಯಾಕ್ಟರ್ ಇನ್ಕಮ್ ಅರ್ನ್ಡ್ ಬೈ ಡೊಮೆಸ್ಟಿಕ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಎಂಪ್ಲಾಯ್ಡ್ ಇನ್ ದ ರೆಸ್ಟ್ ಆಫ್ ದಿ ವರ್ಲ್ಡ್. ಈ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಯಾವ್ದಾದ್ರು ಒಂದು ಹೊರದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿ ಅವ್ರಿಗೆ ಕೊಡೋ ಅಂತ ಪೇಮೆಂಟ್ ನ ನಮ್ಮ ಇಂಡಿಯಾಕ್ಕೆ ಕಳ್ಸಿದ್ರೆ ಅದನ್ನ ನಾವು ಆಡ್ ಮಾಡಬೇಕು. ಹಾಗೇನೆ ಫ್ಯಾಕ್ಟರ್ ಇನ್ಕಮ್ ಅರ್ನ್ಡ್ ಬೈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ರೆಸ್ಟ್ ಆಫ್ ದಿ ವರ್ಲ್ಡ್. ಬೇರೆ ದೇಶದವರು ನಮ್ಮ ಕಂಟ್ರಿಗೆ ಬಂದು ಇಲ್ಲಿ ಕೆಲಸ ಮಾಡಿ ಅವರು
ಆ ಫ್ಯಾಕ್ಟರ್ ಇನ್ಕಮ್ನ ಅವ್ರ ಕಂಟ್ರಿಗೆ ವಾಪಸ್ ಕಳ್ಸಿದ್ರೆ ಅದನ್ನ ನಾವೇನಂತ ಹೇಳ್ತೀವಿ ಪೇಮೆಂಟ್, ನಾವು ಅವ್ರಿಗೆ ಪೇಮೆಂಟ್ ಮಾಡೋದು. ಸೊ ಅವೆರಡು ವ್ಯತ್ಯಾಸನ ನಾವೇನಂತ ಹೇಳ್ತೀವಿ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಟ್ ಫ್ಯಾಕ್ಟರ್ ಕಾಸ್ಟ್. ನೋಡಿ ಮಾರ್ಕೆಟ್ ಪ್ರೈಸ್ ಇಂದ ಫ್ಯಾಕ್ಟರ್ ಕಾಸ್ಟ್ ಬರಬೇಕಂದ್ರೆ as usual you have to deduct net indirect taxes. Net indirect tax already held, it is the difference between indirect tax and subsidy. Indirect tax ಮಾರ್ಕೆಟ್ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಸೊ ಫ್ಯಾಕ್ಟರ್ ಕಾಸ್ಟ್ ಬರಬೇಕಂದ್ರೆ ಇನ್ಕ್ಲೂಡ್ ಮಾಡಿರೋದನ್ನ ಮೈನಸ್ ಮಾಡಬೇಕು. ಹಾಗೆ ಸಬ್ಸಿಡಿ ಕೊಟ್ಟಾಗ ಮಾರ್ಕೆಟ್ ಪ್ರೈಸ್ ಇಂದ ನಾವು ಅದನ್ನ ಡಿಡಕ್ಟ್ ಮಾಡಿರ್ತೀವಿ. ಸೊ ಡಿಡಕ್ಟ್ ಮಾಡಿರೋದನ್ನ ನೀವು ವಾಪಸ್ ಹಾಕ್ಬೇಕಂದ್ರೆ ಆಡ್ ಮಾಡಿದ್ರೆ ಮತ್ತೆ ನೀವು ಫ್ಯಾಕ್ಟರ್ ಕಾಸ್ಟ್ಗೆ ವಾಪಸ್ ಬರ್ತೀರಾ. ದಿ ನೆಕ್ಸ್ಟ್ ಒನ್ ಇಸ್ ಪರ್ಸನಲ್ ಇನ್ಕಮ್. ನೋಡಿ ಮಕ್ಕಳ, ಇಲ್ಲಿ ಪರ್ಸನಲ್ ಇನ್ಕಮ್ ಬಗ್ಗೆ ಮಾತಾಡೋದೇ ಆದ್ರೆ ನ್ಯಾಷನಲ್ ಇನ್ಕಮ್ ಕಂಪ್ಲೀಟ್ ಆಗಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಸ್ವಲ್ಪ ಇನ್ಕಮ್ ಬೇರೆ ಕಡೆನೆ ಅಂದ್ರೆ ಡಿಸ್ಟ್ರಿಬ್ಯೂಟ್ ಆಗದೇನೆ ಉಳಿದೋಗುತ್ತೆ. ಯಾವ ಇನ್ಕಮ್ ಅದು ಡಿಸ್ಟ್ರಿಬ್ಯೂಟ್ ಆಗಲ್ಲ? ನ್ಯಾಷನಲ್ ಇನ್ಕಮ್ ಕಂಪ್ಲೀಟ್ ಆಗಿ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಲ್ಲ, 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನ್, ಈ 4ಕ್ಕೂ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಸೊ ಪಾರ್ಟ್ ಆಫ್ ಇನ್ಕಮ್, ನ್ಯಾಷನಲ್ ಇನ್ಕಮ್ ಅಲ್ಲಿ ಏನಿರುತ್ತೋ ಅದರಲ್ಲಿ ಸ್ವಲ್ಪ ಪಾರ್ಟ್ ಏನಾಗಿರುತ್ತೆ ಅದು ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗೆ ಸಿಗೋದಿಲ್ಲ. ಏನಾಗುತ್ತೆ ಹಾಗಾದ್ರೆ? ಯಾವ್ದದು ಪಾರ್ಟ್ ಇನ್ಕಮ್? ನ್ಯಾಷನಲ್ ಇನ್ಕಮ್, ಆ ಪಾರ್ಟ್ ಆಫ್ ನ್ಯಾಷನಲ್ ಇನ್ಕಮ್ ಎಲ್ಲೋಗುತ್ತೆ ಅಂದ್ರೆ ನೋಡಿ, ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್. ಈ ಕಂಪನೀಸ್ ಇರುತ್ತಲ್ವಾ, ಫ್ಯೂಚರ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು, ರಿಸ್ಕ್ ಇರಬಹುದು. ಆ ರಿಸ್ಕ್ನೆಲ್ಲ ಟ್ಯಾಕಲ್ ಮಾಡ್ಬೇಕಂದ್ರೆ ಅವ್ರು ಏನ್ ಮಾಡ್ತಾರೆ, ರಿಸರ್ವ್ ಫಂಡ್ಸ್ ಅಂತ ಮೇಂಟೈನ್ ಮಾಡ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ, ಪಾರ್ಟ್ ಆಫ್ ಪ್ರಾಫಿಟ್ ನ ರಿಸರ್ವ್ ಆಗಿ ಇಟ್ಕೊಳ್ತಾರೆ. ಅದು ಅನ್ಡಿಸ್ಟ್ರಿಬ್ಯೂಟೆಡ್, ಅದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಥವಾ ಆರ್ಗನೈಸೇಷನ್ ಶೇರ್ ಹೋಲ್ಡರ್ಸ್ ಮಧ್ಯದಲ್ಲಿ ಅದು ಡಿಸ್ಟ್ರಿಬ್ಯೂಟ್ ಆಗದೆ ಉಳಿದೋಗಿರುತ್ತೆ. ಸೊ ಅದನ್ನ ನಾವೇನ್ ಹೇಳ್ತೀವಿ, ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಂತ ಹೇಳ್ತೀವಿ. ಹಾಗೇನೆ ನೆಟ್ ಇಂಟ್ರೆಸ್ಟ್ ಪೇಮೆಂಟ್ ಮೇಡ್ ಬೈ ಹೌಸ್ ಹೋಲ್ಡ್ಸ್ ಅಂತ ಹೇಳ್ತೀವಿ. ಈಗ ನೋಡಿ, ನಾವು ಸಾಲ ತಗೊಂತೀವಿ ಮತ್ತೆ ಅದ್ರ ಜೊತೆ ಇಂಟ್ರೆಸ್ಟ್ ಪೇ ಮಾಡ್ತೀವಿ ಅಲ್ವಾ? ಹಾಗೆ ಬೇರೆಯವರು ಸಾಲ ತಗೊಂತಾರೆ, ಹಾಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾರೆ. ಸೊ ಯಾವ ಇಂಟ್ರೆಸ್ಟ್ ನಮ್ಮ ಹೌಸ್ ಹೋಲ್ಡ್ಸ್ ಹ್ಯಾಂಡ್ಸ್ ಅಲ್ಲಿ ಬಂದಿರಲ್ಲ, ನಾವು ಪೇ ಮಾಡಿರ್ತೀವಿ. ಅದು ಈಗ ನಾನು ಮತ್ತೆ ನೀವು ಅಂತ ಇಟ್ಕೊಳ್ಳಿ, ನಮ್ಮಿಬ್ಬರ ಮಧ್ಯದಲ್ಲಿ ಅಂತಂದ್ರೆ ನೀವು ಕೊಟ್ಟಿರೋ ಇಂಟ್ರೆಸ್ಟ್ ನಾನು ಯೂಸ್ ಮಾಡ್ತೀನಿ, ನಾನು ನಿಮಗೆ ಕೊಟ್ಟಿರೋ ಇಂಟ್ರೆಸ್ಟ್ ನೀವು ಯೂಸ್ ಮಾಡ್ತೀರಾ. ಕೆಲವೊಂದು ಇಂಟ್ರೆಸ್ಟ್ ಇಟ್ ಈಸ್ ನಾಟ್ ಅವೈಲಬಲ್ ಟು ದೀಸ್ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಮೇ ಬಿ it is given by some other institutions which is not distributed as an income of these 4 factors of production. ಸೊ ಅದನ್ನ ನಾವೇನಂತ ಹೇಳ್ತೀವಿ, ನೆಟ್ ಇಂಟ್ರೆಸ್ಟ್ ಪೇಮೆಂಟ್ ಮೇಡ್ ಬೈ ದಿ ಹೌಸ್ ಹೋಲ್ಡ್ಸ್. ಅದನ್ನು ಕೂಡ ನಾವು ಡಿಡಕ್ಟ್ ಮಾಡಬೇಕು. ಮತ್ತೆ ಕಾರ್ಪೊರೇಟ್ ಟ್ಯಾಕ್ಸ್ ಗವರ್ನಮೆಂಟ್ ಇಂಪೋಸ್ ಮಾಡಿ ಏನ್ ಮಾಡುತ್ತೆ, ಟ್ಯಾಕ್ಸ್ ನ ತಗೊಂಡ್ಬಿಡುತ್ತೆ. ಸೊ ಎಲ್ಲಿ ಇಂಪೋಸ್ ಮಾಡುತ್ತೆ ಅಂದ್ರೆ ಈ ಕಂಪನೀಸ್ ಪ್ರಾಫಿಟ್ ಇರುತ್ತಲ್ಲ, ಆ ಪ್ರಾಫಿಟ್ ಅಲ್ಲಿ ಆ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ನ ಇಂಪೋಸ್ ಮಾಡ್ತಾರೆ. ಸೊ ಯಾವಾಗ ಇಂಪೋಸ್ ಮಾಡ್ತಾರೋ ಆ ಪ್ರಾಫಿಟ್ ಆಫ್ ಪಾರ್ಟ್ ಆಫ್ ಪ್ರಾಫಿಟ್ ಗವರ್ನಮೆಂಟ್ಗೆ ಟ್ಯಾಕ್ಸ್ ಫಾರ್ಮ್ ಅಲ್ಲಿ ಹೊರಟೋಗ್ಬಿಡುತ್ತೆ. ಸೊ ಅದು ಕೂಡ ನಮಗೆ ಸಿಗೋದಿಲ್ಲ. ಸೊ ಅದನ್ನ ನಾವು ಡಿಡಕ್ಟ್ ಮಾಡಬೇಕಾಗುತ್ತೆ. ಮತ್ತೆ ಟ್ರಾನ್ಸ್ಫರ್ ಪೇಮೆಂಟ್ ತಗೊಳ್ಳಿ. ಇಟ್ ಇಸ್ ಟ್ರಾನ್ಸ್ಫರ್ ಪೇಮೆಂಟ್ ಅಂದ್ರೆ ಒಬ್ಬ ಪರ್ಸನ್ ಅಥವಾ ಗವರ್ನಮೆಂಟ್ ಇಂದ ಅಥವಾ ಫರ್ಮ್ ಇಂದ ಇನ್ನೊಬ್ಬರಿಗೆ ಪಾಸ್ ಆಗುವಂಥದ್ದನ್ನ ಟ್ರಾನ್ಸ್ಫರ್ ಆಗುವಂಥದ್ದನ್ನ ನಾವು ಟ್ರಾನ್ಸ್ಫರ್ ಪೇಮೆಂಟ್ ಅಂತ ಹೇಳ್ತೀವಿ. ಈಗ ನೋಡಿ, ನಾವು ಪೇಮೆಂಟ್, ನಾನು ಕೆಲಸ ಮಾಡಿದ್ರೆ ನನಗೆ ಪೇಮೆಂಟ್ ಸಿಕ್ಕಿದ್ರೆ ಅದನ್ನ ಏನಂತ ಹೇಳ್ತೀವಿ, ಸ್ಯಾಲ್ರಿ ಅಥವಾ ಪೇಮೆಂಟ್ ಅಂತ ಹೇಳ್ತೀವಿ. ಟ್ರಾನ್ಸ್ಫರ್ ಪೇಮೆಂಟ್ ಅಂತಂದ್ರೆ ನೀನೇನು ವರ್ಕೇ ಮಾಡಿರೋದಿಲ್ಲ ಆದ್ರೂ ನಿನಗೆ ದುಡ್ಡು ಸಿಗುತ್ತೆ, ಪೇಮೆಂಟ್ ಸಿಗುತ್ತೆ, ಅದನ್ನ ನಾವು ಟ್ರಾನ್ಸ್ಫರ್ ಪೇಮೆಂಟ್ ಅಂತ ಹೇಳ್ತೀವಿ. ಗುಡ್ ಎಕ್ಸಾಂಪಲ್ ಇದಕ್ಕೆ ಏನು ಅಂತಂದ್ರೆ ವಿಡೋ ಅಲವೆನ್ಸ್ ಅಂತ ಕೊಡ್ತಾರೆ, ಓಲ್ಡ್ ಏಜ್ ಪೆನ್ಷನ್ ಅಂತ ಕೊಡ್ತಾರೆ. ಸೊ ಇದೆಲ್ಲನೂ ನಾವು ಟ್ರಾನ್ಸ್ಫರ್ ಪೇಮೆಂಟ್ ಅಂತ ಹೇಳ್ತೀವಿ. ರಿಟೈರ್ಮೆಂಟ್ ಪೆನ್ಷನ್ ಬಗ್ಗೆ ಮಾತಾಡ್ತಾ ಇಲ್ಲ, ಓಲ್ಡ್ ಏಜ್ ಯಾರು ಅವ್ರನ್ನ ನೋಡ್ಕೊಳಕ್ಕಿಲ್ಲ ಅಂತ ಇರ್ತಾರಲ್ಲ, ಸೊ ಅಂಥವ್ರಿಗೆ, ಮತ್ತೆ ಮೆಂಟಲಿ ರಿಟಾರ್ಡೆಡ್, ಫಿಸಿಕಲಿ ಡಿಸೇಬಲ್, ಇಂಥವ್ರಿಗೆಲ್ಲ ಗವರ್ನಮೆಂಟ್ ಏನು ಕೊಡ್ತಾ ಇರುತ್ತೆ, ಪೆನ್ಷನ್ ಅಂತ ಕೊಡ್ತಾ ಇರುತ್ತಲ್ವ. ಸೊ ಅದನ್ನೆಲ್ಲ ನಾವು ಏನಂತ ಹೇಳ್ತೀವಿ, ಟ್ರಾನ್ಸ್ಫರ್ ಪೇಮೆಂಟ್ ಅಂತ ಹೇಳ್ತೀವಿ. ಯಾಕೆ ಅದು ಟ್ರಾನ್ಸ್ಫರ್ ಪೇಮೆಂಟ್ನ ಇನ್ಕ್ಲೂಡ್ ಮಾಡಬೇಕು ಅಂದ್ರೆ, ಈ ಪರ್ಸನಲ್ ಇನ್ಕಮ್ ಅಂದ್ರೆ ಈ ಇನ್ಕಮ್ ಯಾರಿಗೆ ಬರುತ್ತೆ, ಇಲ್ಲಿ ಯಾರ್ದಾದ್ರೂ ಒಬ್ಬರಿಗೆ ಪರ್ಸನ್ಗೆ ಬರುತ್ತೆ.
ಸೊ ಆ ಪರ್ಸನ್ ಏನು ಮಾಡ್ತಾನೆ, ಕೊಟ್ಟಿದ ತಕ್ಷಣ ಅದನ್ನು ಅವನ ಕನ್ಸಂಪ್ಷನ್ ಪರ್ಪಸ್ಗೆ ಯೂಸ್ ಮಾಡ್ತಾನೆ. ಅವನು ಹೇಳ್ತಾನೆ ಅದು ಟ್ರಾನ್ಸ್ಫರ್ ಪೇಮೆಂಟ್ ಇರ್ಬೋದು, ಬಟ್ ಆ ಪರ್ಸನ್ ಇನ್ಕಮ್ ಆಗಿರೋದ್ರಿಂದ ನಾವು ಪರ್ಸನಲ್ ಇನ್ಕಮಲ್ಲಿ ಅದನ್ನು ನಾವು ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಸೊ ಹಾಗಾದರೆ ಈಗ ನೋಡ್ಬೋದು ನೋಡಿ, ವಾಟ್ ಈಸ್ ಪರ್ಸನಲ್ ಇನ್ಕಮ್ ಅಂದರೆ ಪಾರ್ಟ್ ಆಫ್ ನ್ಯಾಷನಲ್ ಇನ್ಕಮ್ distributed to households called personal income. Okay, so out of national income, part of profit which is not distributed among factors of production, corporate tax paid to the government by firm, net interest payment made by household does not occur to the households. So we should deduct from national income, and transfer payments to the households from government and firms should be added. ಓಕೆ ಮಕ್ಕಳ, ಸೊ ಇದನ್ನ ಮಾಡಿದ್ದೆ ಆದರೆ ನೀವು ಎಲ್ಲಿಗೆ ರೀಚ್ ಆಗ್ತೀರಾ, ಪರ್ಸನಲ್ ಇನ್ಕಮ್ಗೆ ರೀಚ್ ಆಗ್ತೀರಾ. ಮತ್ತೆ ಲಾಸ್ಟ್ ಒನ್ ಏನು ಅಂತಂದ್ರೆ ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್. ಪರ್ಸನಲ್ ಡಿಸ್ಪೋಸಬಲ್, ಎ ಪರ್ಸನ್ ಕ್ಯಾನ್ ಡಿಸ್ಪೋಸ್ ಇಸ್ ಇನ್ಕಮ್, ಅದನ್ನ ನಾವು ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಅಂತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಅವನ ಇನ್ಕಮ್ನ ಅವನು ಹೇಗೆ ಬೇಕಾದ್ರೂ ಯೂಸ್ ಮಾಡ್ಬೋದು, ಕನ್ಸ್ಯೂಮ್ ಆದ್ರೂ ಮಾಡ್ಬೋದು ಅಥವಾ ಸೇವ್ ಆದ್ರೂ ಮಾಡ್ಬೋದು. ಆ ಇನ್ಕಮ್ನ ನಾವು ಡಿಸ್ಪೋಸಬಲ್ ಇನ್ಕಮ್ ಅಂತ ಹೇಳ್ತೀವಿ. ಈಗ ನೋಡಿ, ಪರ್ಸನಲ್ ಇನ್ಕಮ್ ಅಂತ, ಈಗ ನನ್ನ ಸ್ಯಾಲ್ರಿ ಬರುತ್ತೆ, ಕಂಪ್ಲೀಟ್ ನನಗೆ ಬಂದಿರೋ ಅಂಥ ಸ್ಯಾಲ್ರಿ ನನ್ನ ಸ್ಯಾಲ್ರಿ ಆಗಿರಲ್ಲ. ನಾನು ಕನ್ಸ್ಯೂಮ್ ಮಾಡೋದು ಅಥವಾ ಸೇವ್ ಮಾಡೋದು ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅಂದರೆ ಗೌರ್ನಮೆಂಟ್ ನನ್ನ ಮೇಲೆ ಏನಾದರೂ ಟ್ಯಾಕ್ಸ್ ಇಂಪೋಸ್ ಮಾಡಿದ್ರೆ, ಟ್ಯಾಕ್ಸ್ ಪೇ ಮಾಡ್ತೀನಲ್ಲ, ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಅಂತ ಪೇ ಮಾಡ್ತೀನಲ್ಲ, ಆ ಇನ್ಕಮ್ ನನಗಿರೋದಿಲ್ಲ. ಈಗ ನನಗೆ 1000 ರೂಪೀಸ್ ಸಿಗುತ್ತೆ ಅಂತ ಇಟ್ಕೊಳ್ಳಿ, ಅದರಲ್ಲಿ 100 ರೂಪೀಸ್ ಟ್ಯಾಕ್ಸ್ ಇಂಪೋಸ್ ಮಾಡಿದ್ರೆ ನಾನು ಸ್ಪೆಂಡ್ ಮಾಡೋದು ಎಷ್ಟು ಸ್ಪೆಂಡ್ ಮಾಡ್ಬೋದು, 900. ರಿಮೈನಿಂಗ್ ಈ 100 ರೂಪೀಸ್ನ ನಾನು ಯಾರಿಗೆ ಕೊಡಬೇಕು, ಗೌರ್ನಮೆಂಟ್ಗೆ ಕೊಡಬೇಕು. ಯಾವ ರೀತಿ, ಟ್ಯಾಕ್ಸ್ ಫಾರ್ಮಲ್ಲಿ ಕೊಟ್ಬಿಡ್ತಾನೆ. ಸೊ ನನಗೆ ಉಳಿದಿರೋದೆಷ್ಟು, 900. ಈ 900ನ ನಾನು ಕನ್ಸಂಪ್ಷನ್ಗಾದ್ರೂ ಯೂಸ್ ಮಾಡ್ಬೋದು ಅಥವಾ ಸೇವಿಂಗ್ಸ್ಗಾದ್ರೂ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಬೈ ಚಾನ್ಸ್ ನಾನು ಹೆಲ್ಮೆಟ್ ಹಾಕದೆ ಹೋಗ್ತಾ ಇರ್ತೀನಿ, ಸೊ ಆಗ ಏನು ಮಾಡ್ತಾರೆ, ಟ್ರಾಫಿಕ್ ಪೊಲೀಸು ಹಿಡಿದ್ಬಿಟ್ಟು ಫೈನ್ ಅಂತ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಈಗ ನೋಡಿ, ಈ ಫೈನ್ ಅಂತ ನಾನು ಏನು ಕಟ್ತೀನೋ ಅದು ಕೂಡ ನನಗೆ ಅವೈಲಬಲ್ ಇರಲ್ಲ, ನಾನು ಇದರ್ ಕನ್ಸ್ಯೂಮ್ ಮಾಡಿರಲ್ಲ ಅಥವಾ ಸೇವ್ ಮಾಡಿರಲ್ಲ. ಸೊ ನನಗೆ ಉಳಿದಿರೋದೆಷ್ಟು, 800. ಈ 800ನ ನಾವೇನಂತ ಹೇಳ್ತೀವಿ, ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್. ಎ ಪರ್ಸನ್ ಕ್ಯಾನ್ ಯೂಸ್ ದಟ್ ಮನಿ either ಫಾರ್ ಕನ್ಸಂಪ್ಷನ್ ಅಂಡ್ ಫಾರ್ ಸೇವಿಂಗ್ಸ್. ಸೊ ಇದನ್ನ ನಾವು ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಅಂತ ಹೇಳ್ತೀವಿ. ನೋಡಿ, ಇಸ್ ಎ ಪಾರ್ಟ್ ಆಫ್ ಅಗ್ರಿಗೇಟ್ ಇನ್ಕಮ್ ವಿಚ್ ಬಿಲಾಂಗ್ಸ್ ಟು ಹೌಸ್ಹೋಲ್ಡ್. ಪರ್ಸನಲ್ ಇನ್ಕಮ್ ಡಸ್ ನಾಟ್ ಕಂಪ್ಲೀಟ್ಲಿ ಬಿಲಾಂಗ್ಸ್ ಟು ಹೌಸ್ಹೋಲ್ಡ್. ನೋಡಿ, ಪರ್ಸನಲ್ ಇನ್ಕಮ್ ಡಸ್ ನಾಟ್ ಕಂಪ್ಲೀಟ್ಲಿ belongs to household because they have to pay personal tax and non-tax payment. ಇದೆ ಫೈನ್ ಹೇಳದ್ನಲ್ಲ ಅದು. ಸೊ ಹಾಗಾಗಿ ನೀವು ಫಾರ್ಮುಲಾ ಏನು ಬರೀಬೇಕಾಗತ್ತೆ, ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಇಸ್ ಈಕ್ವಲ್ ಪರ್ಸನಲ್ ಇನ್ಕಮ್ ಮೈನಸ್ ಪರ್ಸನಲ್ ಟ್ಯಾಕ್ಸ್ ಪೇಮೆಂಟ್ಸ್ ಮೈನಸ್ ನಾನ್ ಟ್ಯಾಕ್ಸ್ ಪೇಮೆಂಟ್. ಓಕೆ ಮಕ್ಕಳ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ 1 mark. How do we get personal disposable income? Okay, anyhow you will prepare for 6 marks. So 6 marks ಅಲ್ಲಿ ಪ್ರಿಪೇರ್ ಆಗಿದ್ರೆ 1 mark ಅಲ್ಲಿ ಕೇಳಿದಾಗ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು ಅಂತ ಹೇಳ್ತೀನಿ. Dear students, if you like, please like, share and subscribe to my channel. Thank you so much.